ಐನೂರು ವರ್ಷಗಳಿಂದ ಸತತವಾಗಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ 500 ವರ್ಷಗಳಿಂದ ಇಡೀ ಪ್ರಪಂಚ ರಾಮ ಮಂದಿರ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಏನು ಕಾಯ್ತಾ ಇದ್ರು, ಆ ಅಮೃತಗಳಿಗೆ ನಾಳೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ 12:05 ಏನು ಶ್ರೀ ಅಯೋಧ್ಯ ರಾಮ ಮಂದಿರದಲ್ಲಿ ಆಗ್ತಾ ಇದೆ. ಇದಕ್ಕೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ರಾಮ ಭಕ್ತರು ಕಾತರದಿಂದ ಕಾಯ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ಯಾವುದೇ ಊರುಗಳ ಮೇಲೆ ಹೋದ್ರೂ, ಯಾವುದೇ ನಗರದಲ್ಲಿ ಹೋದ್ರೂ, ಗಲ್ಲಿಯಲ್ಲೂ ರಾಮನ ಧ್ವಜಗಳನ್ನು ಕಟ್ತಾ, ಕೇಸರಿ ಮಾಲೆಗಳನ್ನು ಕಟ್ತಾ, ಎಲ್ಲ ದೇವಸ್ಥಾನಗಳಲ್ಲೂ ಸುಣ್ಣ ಬಣ್ಣವನ್ನು ಹೊಡ್ಕೊಂಡು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಇಡೀ ದೇಶದಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಜನ ರೆಡಿ ಇದೆ. ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಒಂದು 500-600 ದೇವಸ್ಥಾನಗಳಿಗೆ ಕರೀತಾ ಇದ್ದಾರೆ ಬನ್ನಿರಿ ಅಂತೇಳಿ. ಆದರೆ ಬೆಳಗ್ಗೆ 6 ಗಂಟೆಯಿಂದ ಏನು ಚಿಕ್ಕತಿರ್ತಿಯಿಂದ ಶುರುವಾಗುತ್ತೆ ನಮ್ಮದು ದೇವಸ್ಥಾನಗಳ ದರ್ಶನ ಪಡ್ಕೊಳ್ಳೋಕ್ಕೆ ರಾತ್ರಿ 8-10 ಗಂಟೆವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಎಲ್ಲ ತಾಲೂಕುಗಳಲ್ಲೂ ದೇವಸ್ಥಾನಗಳು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಕನಿಷ್ಠ ಪಕ್ಷ ಅಂದರೆ ಒಂದು 100 ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ಅಂತೇಳ್ಬಿಟ್ಟು ಹೇಳಿ ನಮ್ಮ ಎಲ್ಲ ಮುಖಂಡರುಗಳೆಲ್ಲ ಒಟ್ಟಿಗೆ ಅದನ್ನು ಆಯೋಜನೆ ಮಾಡಿರೋದ್ರಿಂದ ನಾವೆಲ್ಲ ಒಟ್ಟಿಗೆ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಕಡೆ ಓಡಾಡಿ ಶ್ರೀರಾಮನ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು. ಇವತ್ತು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು ಪ್ರತಿಯೊಬ್ಬರೂ ರಾಮನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥವ್ರು ನೋಡಿ ಅವರು ಸಂತೋಷವಾಗಿ ಎಷ್ಟೋ ಜನ ಅಯೋಧ್ಯೆಗೂ ಭೇಟಿ ಕೊಡ್ತಾ ಇರ್ತಕ್ಕಂಥವ್ರು ನಾವು ನೋಡಿದ್ದೀವಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ನಗರದಲ್ಲಿ ಎಲ್ಲ ಕಡೆಯೂ ಹಳೇ ನಮ್ಮ ರಾಮರ ದೇವಸ್ಥಾನ, ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಸುಮಾರು ದಿವಸಗಳಿಂದ ಇದನ್ನೆಲ್ಲ ಸ್ವಚ್ಛತೆ ಮಾಡಿ ಸುಣ್ಣ ಬಣ್ಣ ಹೊಡೆಯೋದ್ರ ಮುಖಾಂತರ ನಾಳೆ ಎಲ್ಲ ದೇವಸ್ಥಾನಗಳಲ್ಲೂ ಏನು ಹೋಮ ಹವನಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಕಡೆಯೂ ಭಕ್ತಾದಿಗಳು ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಶ್ರೀರಾಮನ ಕೃಪೆಗೆ ಪಾತ್ರರಾಗ್ತಾರೆ. ಅದರಂತೆ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲರೂ ನೀವೇನು ಬ್ಯಾನರ್ಗಳು ಕಟ್ಟಿಲ್ಲ ಅಂದ್ರೆ, ಏನು ಶ್ರೀರಾಮನ ಧ್ವಜಗಳಿದೆ ಅದನ್ನು ಪ್ರತಿಯೊಬ್ಬರ ಮನೆ ಮೇಲೇನು ಕಟ್ಟಿ, ದೀಪಾವಳಿ ಹಬ್ಬ ಯಾವ ರೀತಿ ನಾವು ದೀಪ ಹಚ್ಚೋದ್ರ ಮುಖಾಂತರ ನಾವು ಆಚರಿಸ್ತೀರಿ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬರ ಮನೆ ಮುಂದೆನೂ 5 ದೇಶಿ ನಿರ್ಮಿತ ದೀಪಗಳೇನಿದೆ ಅದನ್ನು ಹಚ್ಚೋದ್ರ ಮುಖಾಂತರ ಈ ದೇಶದಲ್ಲಿ ಶಾಂತಿ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೆ ಇನ್ನಷ್ಟು ದೇಶ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡಬೇಕು. ನಮ್ಮ ಎಲ್ಲ ಜನ ಆರೋಗ್ಯವಾಗಿರಬೇಕು. ಆ ನಿಟ್ಟಲ್ಲಿ ಆ ಭಗವಂತನ ಆಶೀರ್ವಾದಕ್ಕೆ ನಾವೆಲ್ಲ ಆ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾಳೆ ಬೆಳಗ್ಗೆಯಿಂದ ಹೋಮ ನಡೆಯುತ್ತೆ, ಕಲ್ಯಾಣೋತ್ಸವ ಮತ್ತು ಪುಷ್ಪಯಾಗ, ಪ್ರಸಾದ ಮತ್ತು ರಾಮಂದು ಇಡೀ ಇದರಲ್ಲಿ ವೀಕ್ಷಣೆ ಮಾಡೋದಕ್ಕೆ ಆಯೋಜನೆ ಮಾಡ್ತಾರೆ. ದೇವಸ್ಥಾನ ನಮ್ಮಲ್ಲಿ ಏನು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನದಲ್ಲಿ ನಮ್ಮ ಓಂ ಇರ್ಬೋದು, ನಮ್ಮ ಇರ್ಬೋದು, ನಮ್ಮ ಬಾಬು ಇರ್ಬೋದು, ಎಲ್ಲ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಬೆಳಗ್ಗೆ ಅಭಿಷೇಕ ಮತ್ತು ಕಲ್ಯಾಣೋತ್ಸವ ಇದನ್ನೆಲ್ಲ ಬೆಳಗ್ಗೆಯಿಂದ ನಡೆದು ನಮ್ಮಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ದೇವಸ್ಥಾನಗಳ ಹತ್ರ LED ಸ್ಕ್ರೀನ್ ಹಾಕೋದ್ರ ಮುಖಾಂತರ ಏನು ಅಯೋಧ್ಯ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ 12:05 ಅದನ್ನು ನೇರವಾಗಿ ಅಲ್ಲಿ LEDಗಳ ಮುಖಾಂತರ ಭಕ್ತರಿಗೆ ನೋಡಿಸೋಂಥ ಕೆಲಸಕ್ಕೆ ಎಲ್ಲ ಕಡೆಯೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬೆಳಗ್ಗೆಯಿಂದನೂ ಎಲ್ಲರೂ ಬಂದು ದೇವ್ರದ ದರ್ಶನ ಪಡೆದು ಎಲ್ಲರೂ ಧನ್ಯರಾಗಬೇಕು ಅಂತೇಳಿ ನಮ್ಮಲ್ಲಿ ಕರ್ನಾಟಕದಲ್ಲಿ
ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಿದ್ದಾದಮೇಲೆ ಎಲ್ಲ ಕಡೆ ಕೆಲ್ಸಕ್ಕೆ ಬರ್ದಿರೋರೆಲ್ಲ ಹುಟ್ಟು ಹಬ್ಬದ್ದು ಇನ್ನೊಂದು ಮತ್ತೊಂದು ಎಲ್ಲ ಬ್ಯಾನರ್ಗಳು ಹಾಕ್ಕೊಂಡಿರ್ತಕ್ಕಂಥವ್ರು ನಾವು ನೋಡಿದ್ದೀರಿ. ಯಾರೂ ಪಂಚಾಯತಿಗಳಿಗಾಗಲಿ ನಗರಸಭೆ ಪುರಸಭೆಗಳಿಗಾಗಲಿ ಹಣ ಕಟ್ಟದೇ ಇರ್ತಕ್ಕಂಥವ್ರು ನಮಗೂ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಬಿಟ್ಟಿದ್ದಾರೆ ಅಂತ ಹೇಳಿ ಈ ಕಾಂಗ್ರೆಸ್ಸು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮತ್ತು ಅವರ ಟೋಟಲ್ ಆಲಿಬಾಬಾ 40 ಚೋರ್ಸ್ ಅಂತ ಹೇಳ್ಬಿಟ್ಟು ಏನು ಅವರು INDA ಕೂಟ ಇದೆ, ಅವ್ರಿಗೆ ಒಂಥರ ನಡ್ಕ ಶುರು ಆಗ್ಬಿಟ್ಟಿದೆ. ಎಲ್ಲ ಕಡೆನೂ ಇಡೀ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಧ್ಯಾಹ್ನದವರೆಗೂ ಹಾಫ್ ಡೇ ಏನು ರಜೆ ಕೊಟ್ಟಿದ್ದಾರೆ, ಇಲ್ಲಿ ಕರ್ನಾಟಕದಲ್ಲೂ ಕೊಡೋದಕ್ಕೂ ಸಿದ್ದರಾಮಯ್ಯನವ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲೇ ರಾಮ ಭಕ್ತರು ಬಂಟಿಂಗ್ಸ್ ಕಟ್ಟಕ್ಕೆ ಹೋದರೆ, ನಮ್ಮ ಫ್ಲಾಗ್ ಕಟ್ಟಕ್ಕೆ ಹೋದರೆ, ಬ್ಯಾನರ್ ಕಟ್ಟಕ್ಕೆ ಹೋದರೆ ಅಲ್ಲೆಲ್ಲ ಹೋಗಿ ಬಂದು ನಮ್ಮಲ್ಲಿ ಇಲ್ಲಿ ಸಿದ್ದರಾಮಯ್ಯನವರು ಅವರ ಒಬ್ಬರು ಇವ್ರನ್ನ ಹಾಕ್ಕೊಂಡಿದ್ದಾರೆ, ಇಲ್ಲಿ DC ಅಕ್ರಮ್ ಪಾಷಾ ಅಂತ ಹೇಳ್ಬಿಟ್ಟು ಅವ್ರನ್ನ ಹಾಕ್ಕೊಂಡು ಎಲ್ಲೇ ಇದು ಕಟ್ಟೋಕೋದ್ರೂ ಇಷ್ಟು ದಿನ ಪೊಲೀಸವ್ರದ್ದೇನು ಪರ್ಮಿಷನ್ ಏನು ಬೇಕಾಗಿರಲಿ, ಈಗ ಹೊಸದಾಗಿ ಪೊಲೀಸರ ಪರ್ಮಿಷನ್ ತಗೊಬೇಕು, ಅದು ತಗೊಬೇಕು, ಇದು ತಗೊಬೇಕು ಅಂತೇಳಿ ಎಲ್ಲ ಕಡೆ ನಮ್ಮ ರಾಮ ಭಕ್ತರಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಪೊಲೀಸವ್ರನ್ನ ಇದರಲ್ಲಿ ಅವರನ್ನು ಕೈಗೊಂಬೆಗಳಾಗಿ ಇವತ್ತು ಸಿದ್ದರಾಮಯ್ಯನವರು ನಡೆಸ್ಕೊತಾ ಇದ್ದಾರೆ. ಪೊಲೀಸರು ವಿಧಿ ಇಲ್ಲದೆ ಅವರು ರಾಮ ಭಕ್ತರಾದ್ರೂ ಬಂದು ಬಲವಂತವಾಗಿ ನಮ್ಮಲ್ಲಿ ರಾಮ ಭಕ್ತರು ಏನು ಬ್ಯಾನರ್ ಕಟ್ತಾ ಇದ್ದಾರೆ, ಬಂಟಿಂಗ್ ಕಟ್ತಾ ಇದ್ದಾರೆ, ಧ್ವಜಗಳನ್ನು ಕಟ್ತಾ ಇದ್ದಾರೆ, ಅದನ್ನು ಬಲವಂತವಾಗಿ ತೆಗೆಸೋಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಆ ಸರ್ಕಾರದಲ್ಲಿರ್ತಕ್ಕಂಥ ಎಷ್ಟೋ ಜನ ಅಧಿಕಾರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಇಷ್ಟು ದಿನ ನೀವು ಬ್ಯಾನರ್ಗಳು ಇಲ್ಲಿ ನೋಡಿದಿರಿ, ಎಷ್ಟೊಂದು ಅವ್ರ ಪಾರ್ಟಿ ಕಾರ್ಯಕರ್ತರದ್ದು ಬ್ಯಾನರ್ಗಳಿದ್ದಾವೆ. ಯಾರ್ಯಾರ ಕೆಲ್ಸಕ್ಕೆ ಬರ್ದಿದ್ದವ್ರದ್ದೆಲ್ಲ ಬ್ಯಾನರ್ಗಳು ಬರ್ತಡೇದು ಇನ್ನೊಂದು ಮತ್ತೊಂದು ಹಾಕಿದ್ದಾರೆ. ಆದರೆ ರಾಮನ ಬ್ಯಾನರ್ಗಳು ಹಾಕಕ್ಕೆ ಹೋದಾಗ ಇವರಿಗೆ ಪಾಕಿಸ್ತಾನ ಏಜೆಂಟ್ಗಳಂತ ಇವತ್ತೇನು ಇಲ್ಲಿ ನಡ್ಕೊಳ್ತಾ ಇದ್ದಾರೆ. ನೀವೇನೇ ರಾಮ ಭಕ್ತರಿಗೆ ಅಡ್ಡ ಹಾಕಿದ್ರೂ ನೀವು ಕೈನಲ್ಲಿ ತಡೆಯೋಕ್ಕಾಗಲ್ಲ. ನಾವೇನು ದಿನನಿತ್ಯ ಏನು ನಮಗೆ ರಾಮನ ಮೇಲೆ ಭಕ್ತಿ ಇತ್ತು, ಇವತ್ತು ನೀವೇನು ನಾವು ಕೊಡ್ತಾ ಇರ್ತಕ್ಕಂಥ ತೊಂದರೆಯಿಂದ ರಾಮ ಭಕ್ತರಿಗೆ ಇನ್ನಷ್ಟು ಶಕ್ತಿ ಬರ್ತಾ ಇದೆ. ಇನ್ನಷ್ಟು ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಧೂಳಿಪಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಇಷ್ಟಪಡ್ತೀನಿ. ಇವತ್ತು ನನ್ನ ಕಾರ್ ಅದು, ಅಲ್ಲಿ ಇಲ್ಲಿ ಅದು ಇದು ಕಟ್ಟಿದರೆ ಕಟ್ಕೊಡ್ದು ಪರ್ಮಿಷನ್ ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತೀರಿ. ನನ್ನ ಕಾರ್ ಮೇಲೆ ನಾನು ರಾಮ ಭಕ್ತ, ಅಯೋಧ್ಯೆ ರಾಮ ಮಂದಿರನ ಹಾಕ್ಕೊಂತೀನಿ, ಮೋದಿಯವ್ರ ಫೋಟೋನ ಹಾಕ್ಕೊಂತೀನಿ, ಶ್ರೀರಾಮಚಂದ್ರನ ಫೋಟೋನ ಹಾಕ್ಕೊಂತೀರಿ. ಅಕ್ರಮ್ ಪಾಷಾ ಅವ್ರು ಅದನ್ನು ತಡೆಯೋಕ್ಕಾಗುತ್ತಾ? ಸಿದ್ದರಾಮಯ್ಯನವ್ರು ಅದನ್ನು ತಡೆಯೋಕ್ಕಾಗುತ್ತಾ? ನಿಮ್ಗೆ ತಾಕತ್ತಿದ್ರೆ ಅದನ್ನು ತಡೀರಿ ನೋಡಿ. ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದೇಶದಲ್ಲಿರ್ತಕ್ಕಂಥವ್ರು ನಮ್ಮ ಮನೆ ನಮ್ಮ ವಾಹನದ ಮೇಲೆ ನಾವು ಶ್ರೀರಾಮನ ಮತ್ತು ಅಯೋಧ್ಯೆ ರಾಮ ಮಂದಿರ ಭಾವಚಿತ್ರವನ್ನು ನಾವು ಹಾಕ್ಕೊಳ್ತೀರಿ. ಅದನ್ನು ಯಾರ ಕೈನಲ್ಲೂ ತಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನಿವತ್ತು ನಮ್ಮ ಕಾರ್ ಮೇಲೆ ಅಯೋಧ್ಯೆ ರಾಮ ಮಂದಿರ ಮತ್ತು ಶ್ರೀರಾಮ ಪ್ರಭು ನರೇಂದ್ರ ಮೋದಿಯವರ ಏನು ಸ್ಟಿಕ್ಕರಿಂಗ್ ಇದೆ ಅದನ್ನು ಮಾಡಿಸಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. Anpiliat. ಬೇಕಾಗಿಲ್ಲ.